ಅವ್ರಿಬ್ಬರದ್ದು ಲವ್ ಮ್ಯಾರೇಜ್ ಆಗಿ ಈ ರೀತಿ ವಿಡಿಯೋ ಮಾಡ್ಬೇಕು ಅನ್ನೋ ಒಂದು ಹುಮ್ಮಸ್ ಐತಲ್ಲ ಭಾಳ ಜನ ಹತ್ರ ಇರಲ್ಲ. ಫಸ್ಟಾಗಿ ಅವರು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಇವಾಗೆ ಜಸ್ಟ್ ಅವರಿಗೆ ಕ್ಯಾಮ್ರಾ ಹೆಂಗೆ ಹಿಡಿಬೇಕಂತಂದು ಹೇಳ್ಕೊಟ್ಟಿದ್ದೀನಿ. ಇವಾಗೆ ಜಸ್ಟ್ ಹೇಳ್ಕೊತೀನಲ್ಲ ಅಷ್ಟು ಗೊತ್ತಾಗಲ್ಲ ಅವ್ರಿಗೆ ಹೆಂಗೆ ಹಿಡಿಬೇಕಂತಂದು ಪ್ರಾಕ್ಟೀಸ್ ಮಾಡಕತ್ತಿದಾರೆ ನೋಡ್ರಿ. ಇಲ್ಲಿ ಮಿಡೋನಿ ಕಪಲ್ ಬ್ಲಾಗ್ಸ್ ತಂದು ಅವ್ರು ಯೂಟ್ಯೂಬ್ ಚಾನಲ್ ಅದ, ಹೋಗಿ ಒಂದು ಟೈಮ್ ಚೆಕ್ಔಟ್ ಮಾಡಿರಿ. ಹೊಸದಾಗಿ ಸ್ಟಾರ್ಟ್ ಮಾಡಕತ್ತಿದಾರೆ, ಏನೋ ಮಾತಾಡಕತ್ತಿದ್ದಾರೆ ನೋಡ್ರಿ. ಇವಾಗ ಪ್ರಾಕ್ಟೀಸ್ ಮಾಡಕತ್ತಿದಾರೆ, ಹೆಂಗೆ ಹಿಡಿಯೋದಂತಂದು ಹೇಳ್ಕೊಳಕತ್ತಿದ್ರು ಅಕ್ಕ. ಜಲ್ದಿ ಯಾರಿಗೆ ಗೊತ್ತಾಗಲ್ಲ ಕ್ಯಾಮ್ರಾ ಯಾವ ರೀತಿ ಹಿಡಿಬೇಕಂತ ಅನ್ನೋದು. ಫಸ್ಟ್ ಟೈಮ್ ಹೇಳ್ಕೊತಿರ್ತೀವಲ್ಲ ಅಷ್ಟು ಜಲ್ದಿ ಗೊತ್ತಾಗಲ್ಲ. ಏನೋ ಒಂದು ಹೇಳಿ ಸ್ಟಾರ್ಟ್ ಮಾಡಕತ್ತಿದಾರೆ, ಕನ್ಫ್ಯೂಸ್ ಆಗತ್ತದ ಅವ್ರಿಗೆ. ಇವಾಗ ನೋಡ್ರಿ ಇವಾಗ ಮಾತಾಡಕತ್ತಿದಾರೆ. ಡನ್, ಸೂಪರ್ ಸಪೋರ್ಟಿವ್ ಅದಾರ ಇಬ್ರು ಕಪಲ್ಸ್. ನನಗೆ ಇಷ್ಟ ಆದರು, ಯಾಕಂತಂದ್ರೆ ಒಬ್ರಿಗೊಬ್ರು ಸಪೋರ್ಟಿವ್ ಅದಾರ. ಯಾಕೆ ಈ ರೀತಿ ಸಪೋರ್ಟ್ ಸಿಗೋದು ಭಾಳ ಕಡಿಮೆ. ಅವ್ರು ಖುಷಿ ಆಯ್ತವ್ರು ಅವ್ರಿಗೆ ನೋಡಿ, ಅದಕ್ಕಾಗಿ ಈ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೊಸದಾಗಿ ಒಂದು ಜರ್ನಿ ಸ್ಟಾರ್ಟ್ ಮಾಡಕತ್ತಿದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡಿರಿ. ಅಂದ್ರೆ ಅವ್ರ ಕಂಟೆಂಟ್ ನೋಡಿ ಇಷ್ಟ ಆಯ್ತು ಅಂದ್ರೆ ಅವರಿಗೆ ಸಬ್ಸ್ಕ್ರೈಬ್ನು ಮಾಡಿರಿ, ಸಪೋರ್ಟ್ನು ಮಾಡಿರಿ. ಇದೇ ಹೊಸ ವಿಡಿಯೋ ತೊಗೊಂಡ್ಬರ್ತಿರ್ತಾರೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೀಗ ಎಲ್ಲಿ ಬಂದೀವಿ ಅಂದ್ರೆ ಪಾಟೀಲ್ ಪ್ಲಾನೆಟ್. ಏನಂದೆ ಇನ್ನೊಂದ್ಸಲ ಹೇಳು. ಪಾಟೀಲ್ ಪ್ಲಾನೆಟ್ ಅಲ್ಲಿ ಬಂದೀವ್ರಿ. ಇಲ್ಲಿ ಒಬ್ಬರನ್ನ ವಿಶೇಷವಾದ ವ್ಯಕ್ತಿನ ಮೀಟ್ ಮಾಡಕ್ಕೆ ಬಂದೀವಿ. ಅವ್ರು ಯಾರಂತೆ ತೋರಿಸ್ತೀವಿ ಬನ್ನಿ. ಏನು ತೊಗೋಬೇಕಕ್ಕೆ ಬಂದೀವಿ ಈಗ ಪಾಟೀಲ್ ಪ್ಲಾನೆಟ್ದಾಗ. ನಮ್ಮ ಬಿಜಾಪುರದಾಗೂ ಈ ಥರ ಟೆಕ್ನಾಲಜಿ ಮುಂದೆ ಹೋಗೈತೆ ನೋಡು. ಬೆಂಗಳೂರು ಟೈಪ್ ಬಂದದ ಮೆಟ್ರೋ ಮಾಡ್ಯಾರ. ಎಲ್ಲಿ? ಬಾಗಲಕೋಟೆ ಇದ್ರೊಳಗೆ ನೋಡು. ಅಲ್ಲಿ ಏನಾದ್ರು ತಗೊಂಡು ಬಾ, ಏನಾದ್ರು ತೋರಿಸ್ ಬಾ. ಅವ್ರು ಬರ್ತಾರತ್ತೆ, ವೇಟ್ ಮಾಡಾಕತ್ತಾರ. ಇವ್ರು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಬಾಲ್ ಸತ್ಬೇಕಿಂಗ. ಯಾರದು? ಮಾತಿರ್ಬೇಕು, ಮಾತಾಡ್ರಿ ಬ್ರದರ್. ನಾ ಇದ್ದೀನಿ, ಏನು ಅಂದರೆ ಏನೋ ತಗೋರಿ ಹೇಗೆ ಮಾಹಿತಿ ಹೇಳ್ರಿ. ಅವ್ರಿಗೆ ಮಾತಾಡ್ಸಿ, ಹಿಂದಿ ಬರ್ತಾರಲ್ಲ ಮಾತಾಡ್ಸಿ. हिंदी आता है ना तुम्हारा? तुम्हारा वर्क क्या है? तुम्हारा वर्क? फिल्म में काम करते हैं. हाँ हाँ हाँ. क्या वो भी यूट्यूबर है, बड़ा वाला का सब्सक्राइबर ना. ಇವ್ರು ನೋಡ್ರಿ ತೆಲುಗು ಫಿಲ್ಮ್ ಇಂಡಸ್ಟ್ರಿ ಒಳಗೆ ಕೆಲಸ ಮಾಡ್ತಾರಂತ. ಇವ್ರು ನಮ್ಮ ಲಿಯಾನ್ ನೋಡಿ ಫುಲ್ ಮುದ್ದಾಡಕತ್ ಬಿಟ್ಟಾರ. ಅದು ಅವ್ರನ್ನ ಬಿಟ್ಕೊಡಕತ್ತಿಲ್ಲ. ಚಂದ ನಮ್ಮದಲ್ಲಿ ಎಲ್ಲರ ಜೋಡಿನೂ ಫ್ರೆಂಡ್ಶಿಪ್ ಮಾಡ್ಕೋತೈತಿ, ಎಲ್ಲರ ಜೋಡಿನೂ ಫ್ರೀ ಆಗಿರ್ತೈತಿ. ಅಷ್ಟಕ್ಕೆ ಹಚ್ಚಂಗಿಲ್ಲ. ಶಾನೆ ಗುಡ್ ಗಲ್ ಐತದ. ನಮಗೆ ಬಾಯ್ ಬಾಯ್ ಚಂದ್ರ. ಅವರು ಬಿಟ್ಟು ಹೋಗಕ್ಕೆ ರೆಡಿ ಇಲ್ಲ. ಅವ್ರದಷ್ಟು ಅವ್ರಿಗೆ ಗೊತ್ತಾಗತ್ತಿಲ್ಲ. ಬರೀ ಯಾರಂತೆ ತೋರಿಸ್ತೀನಿ. ನಾಷ್ಟನ ಚಾ ಊಟ ಏನೋ ಏನಿಲ್ಲ ಕೈ ಶೂಟಿಂಗ್ ಮುಗಿಸ್ಕೊಂಬಂದಿನಿ, ಹಾಗೆ ವಿಚಾರ ಮಾಡಿದ್ವಿ. ನೀವು ಹೆಂಗೆ ಬಂದಿರ ಕೈ? ಇಲ್ಲ, ಸ್ವಲ್ಪ ಕೆಲಸ ಇತ್ತನ್ನ ಬಾ ಅಂತ ಇದ್ದ, ಅದಕ್ಕೋಸ್ಕರ ಭೇಟಿ ಹಾಕಿ ಬಂದಿದ್ವಿ. ಇದು ತೊಗೊಂಬಂದಿರಿ ಹಂಗೆ ಬಸ್ನ ಹಿಂಗೆ ತೊಗೊಂಬಂದಿರಿ? ಅದು ಇದ್ರ ಟ್ರೈನ್ ರೀ. ಬಸ್ದಾಗ ಅಲೋ ಮಾಡಲ್ಲ. ಅಲೋ ಮಾಡ್ತಾರ, ಬಟ್ ಅದು ಹಾಫ್ ಟಿಕೆಟ್ ತಗೋಬೇಕಾಗುತ್ತೆ. ಇದಕ್ಕ ಎಲ್ಲಿ ಹೋದ್ರೆ ಹಾಫ್ ಟಿಕೆಟ್ ಇದಕ್ಕೆ ಇಷ್ಟಕ್ಕೆ ಅವ್ರ ಫೇಸ್ ಇಷ್ಟು ಕ್ಲಿಯರ್ ಕಾಣಿಸ್ಬೇಕು. ಒನ್ ಟೈಮ 0.5 ಆ್ಯಂಗಲ್ದಾಗ ಮಾತಾಡೋದು, ಒನ್ ಟೈಮ 1x ಮಾತಾಡೋದು. ಓಕೆ, ಹೆಂಗೆ ಇರ್ತದೆ ನನ್ನ ಕೈ ನೋಡ್ರಿ. ಈಗ ನಾನು ಏನು ಮಾಡ್ತೀನಿ ಗೊತ್ತೇನು ರೀ, ಇದು ಕೈ ಹಿಂಗೆ ಬೆಂಡ್ ಮಾಡ್ತೀನಿ, ಮುಂದೆ ಬರ್ತೈತಿ. ಸ್ವಲ್ಪ ಹಿಂಗೆ ಟರ್ನ್ ಮಾಡ್ಬಿಡೋದು ನೋಡ್ರಿ, ಪೂರ್ತಿ ಮುಂದಿನ ಇಷ್ಟು ನೋಡ್ರಿ ಎಲ್ಲ ಕಾಣಿಸ್ಬೋದು. ಮತ್ತು ನಮ್ಗೆ ನನಗೆ ಮುಖ ತೋರಿಸ್ಬೇಕೇ ಇದೆ. ಈಗ ಏನು ಮಾಡೋದಿಲ್ಲ, ಕೈ ಇದು ಉದ್ದು ಮಾಡ್ಬಿಡೋದು. ಹೆಂಗೆ ನನ್ನ ಕೈ ಬೆಂಡ್ ಮಾಡಿದ್ರೆ ನೋಡ್ರಿ, ಇವಾಗ ಅಬ್ಸರ್ವ್ ಮಾಡಿರಿ. ನನ್ನ ಕೈ ಉದ್ದು ಸ್ಟೇಟ್ ಐತಿ, ಬಟ್ ಈ ಸ್ಟೇಟ್ ಇರಬಾರ್ದು. ಕೈ ಹೆಂಗೆ ಇರ್ಬೇಕು ಗೊತ್ತಾ, ಇಷ್ಟು ಇರ್ಬೇಕು. ಅದು ಶೋಲ್ಡರ್ ಪೂರ್ತಿ ಉದ್ದು ಕಾಣಿಸ್ಬರ್ತದೆ. ಇಷ್ಟು ಇದ್ದಂತ ತಿಳ್ಕೊ, ನಮ್ಮ ಫೇಸ್ ಇಷ್ಟ ಆಗ್ತದೆ, ಇಷ್ಟು ಇರ್ಬೇಕು. ನಾನು ಕಾಣಿಸ್ತೀನಿ, ಸರೌಂಡಿಂಗ್ ಇದ್ದಾರೆ ಎಲ್ಲರೂ ಕಾಣಿಸ್ತಾರೆ. ನೀವು ಅರ್ಥ ಆಗ್ತಿಲ್ಲ. ಸ್ವಲ್ಪ ಹಿಂಗೆ ಕೈ ಬೆಂಡ್ ಮಾಡಿದೆ ಅಂತ ತಿಳ್ಕೊರೆ ಪೂರ್ತಿ ಹಿಂಗೆ ಕಾಣಿಸ್ತೀರಿ. ನೀವಿಬ್ಬರು ಕಾಣಿಸಕತ್ತಿರುವಾಗ ಇದ್ರೊಳಗೆ. ಅದೇ 1x ಹಾಕಿಲ್ಲ ಅಂತ ತಿಳ್ಕೊ ಕಾಣಿಸಲ್ಲ, ಅಂದ್ರೆ ಸ್ವಲ್ಪ ಕ್ಲಿಯರ್ ಕಾಣಿಸ್ತೀರಿ. 1x ಹಾಕಿದ್ರೆ ನಡೀತಿರ್ತದೆ. ಹಾಕೊಂಡ್ರ ನೋಡ್ರ, ಇವಾಗ ನೋಡಿ ಇಲ್ಲಿ ಸುತ್ತಮುತ್ತ ಯಾರು ಕಾಣಿಸ್ತಾರೇನೋ ಕಾಣಿಸ್ತಾರ. ಬಟ್ ನೀವು ಯಾರ ಕಡೆ ನೋಡ್ಕತ್ತೀರ ಅನ್ನೋದು ಗೊತ್ತಾಗಲ್ಲ, ನೀವು ಯಾರಿಗೆ ನೋಡ್ಕತ್ತೀರ ಅನ್ನೋದು ಗೊತ್ತಾಗಲ್ಲ. ಹೌದಲ್ಲ? ನೋಡಿ, ನೀವು ಮೇಡಮ್ ಅವ್ರಿಗೆ ನೋಡ್ಕತ್ತಾರ ನನಗೆ ಗೊತ್ತಾಗಲ್ಲ. ಕರೆಕ್ಟಾ? ನಿಮ್ಮೊಂದು ಇದು ಬಂದಪ್ಲೆ ಬರ್ತದೆ, ನಿಮಗೆ ಯಾರು ನೋಡ್ಕತ್ತಾರ ಅನ್ನೋದು ನಿಮಗೆ ಗೊತ್ತಾಗಲ್ಲ. ಸ್ಟಾರ್ಟ್ ಮಾಡಿದ್ದೀನಿ ನಾನು ಸೈಡ್ ಗೊತ್ತಾಗ ಕರೆಕ್ಟಾ? ಇದಕ್ಕೆ ಹಿಂಗೆ ಬ್ಯಾಂಡ್ ಮಾಡೋದು. ಇನ್ಸ್ಟಾಗ್ರಾಮ್ ಮುಂದಿದ್ದವ್ರು ತೋರಿಸ್ಬೇಕು, ಇದೆ ಇನ್ಸ್ಟಾಗ್ರಾಮ್. ಸೌಂಡ್ ಬರ್ತದೆ, ಮಾತಾಡ್ರಿ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಜೊತೆ ಇವತ್ತು ಯಾರ್ದಾರತ್ತೆ ತೋರಿಸ್ತೀನಿ ನೋಡ್ರಿ. ಇವಾಗ
ಇವಾಗ ನೋಡಿ ಕಾಣಿಸ್ತದೆ ಅಷ್ಟೇ ಮುಖ ಇಲ್ಲ ಮುಖ ಮ್ಯಾಟ್ ಆಗಲ್ದು ಒಟ್ಟ ಮುಖ ಮ್ಯಾಟ್ ಆಗಲ್ಲ ಇವಾಗ ನೋಡಿಲ್ಲ ಎಷ್ಟು ಹಿಡಿದಿರಲ್ಲ ಹಿಂಗೆ ನೋಡಿ ಎಷ್ಟೈತೆ ಹಿಂಗೆ ತಲೆ ಲೆವೆಲ್ಗೆ ಐತೆ ಹಿಂಗೆ ಹಾಂ ಅಬ್ಸರ್ವ್ ಮಾಡಿದ್ರೆ ಅವತ್ತು ನನಗೆ ತೋರಿಸ್ರಿ ಇವಾಗ ನನ್ನ ಕಡೆ ಕೈ ಮಾಡಿ ತೋರಿಸ್ರಿ ನನಗೆ ಹೇಳ್ಬೇಕಲ್ಲ ಹಿಂಗೆ ಇದು ಉದ್ದ ಐತಾ ಬ್ಯಾಂಡ್ ಮಾಡಿರಿ ಹಿಂಗೆ ಹಿಡ್ಕೋರಿ ಹಾಂ ಹಿಡ್ಕೊಂಡ್ರೆ ಓಕೆ ನನಗೆ ತೋರಿಸ್ರಿ ಹೆಂಗೆ ತೋರಿಸ್ತೀರಿ ಇದು ಆಕ್ಚುಲಿ ಚೆನ್ನಾಗಿರೋದು ಆಗಳೇ ನಾ ಹಾಕರ್ ತಿನ್ನಾತಿಲ್ಲ ಈಗ ತಿನ್ನಾತದ ಶಿಲ್ಪ ತಿನ್ನಿಸ್ಬೇಕು ಕೈಲೇ ತಿನ್ನಿಸ್ಬೇಕು ಅದಕ್ಕೆ ಅರುಣ ಅವರು ಕುಂತಾರ. ಹಾಯ್ ಅಣ್ಣ, ಚೆನ್ನಾಗಿದ್ದೀರಾ? ಸೂಪರ್. ಯಾವಾಗಿಂದ ಪರಿಚಯದಾರ ಅರುಣ್ ಇವರು? ಒಂದು ಮಂತ್ ಆಯ್ತು. ಅಣ್ಣಾರ ಯಾರು ಅನ್ನೋದು ಹೇಳ್ತೀರಿ? ಇವರು ಯೂಟ್ಯೂಬರ್ ಹಾಂ, ಜೋರ್ಲೆ ಮಾತಾಡ್ರಿ. ಆಕಾಶ್ ಅಂತ. ಹಾಂ ರೀ. ಅವ್ರು ನಮಗೆ ಇಲ್ಲಿ ತಿಕೋಟದಾಗ ಅವರು ಒಂದು ಸ್ವಲ್ಪ ಕೆಲಸ ಇತ್ತು. ನಾವು ಫೋನ್ ಮಾಡಿದ್ಮ್ಯಾಗ ನಮಗೆ ಹಿಂಗೆ ಒಂದು ಸ್ವಲ್ಪ ನಮಗೆ ಯೂಟ್ಯೂಬ್ ಬಗ್ಗೆ ಅದು ಹೇಳ್ಕೊಡ್ಬಾ ಅನ್ನೋ ಅವರೇ ಬಂದ್ರೆ ನಮಗೆ ಒಂದು ಸ್ವಲ್ಪ ಏನೇನು ಹೇಳ್ಕೊಟ್ರಿ ನಿಮ್ಗೆ? ಅಂದ್ರೆ ಯಾವ ಥರ ವಿಡಿಯೋ ಮಾಡಬೇಕು, ಶಾರ್ಟ್ ವಿಡಿಯೋ ಯಾವ ಥರ ಮಾಡಬೇಕು, ಹಾಂ, ಮಂದಿದಲ್ಲಿ ಯಾವ ಥರ ಮಾಡಬೇಕು, ಮಂದಿಲ್ಲದಾಗ ಯಾವ ಥರ ಮಾಡಬೇಕು, ಪುರುಷಿಗೆ ಮಾಡಬಾರ್ದು, ರೊಟೇಷನ್ ಯಾವ ಥರ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ಟು. ಹಾಂ. ಮುಂಚೆ ಯಾರಾದ್ರೂ ಹೇಳ್ಕೊಟ್ಟಿದ್ರಿ ಹಿಂಗೆ? ಈ ಥರ ಹೇಳಿಕೊಟ್ಟಿಲ್ಲ. ಹಿಂಗೆ ಇಷ್ಟೆಲ್ಲ ಸಪೋರ್ಟ್ ಯಾರು ಮಾಡಿ ನಮಗೆ ಈ ಥರ ಬಂದು ಸಪೋರ್ಟ್ ಮಾಡ್ರಿ ಅಂತ ಯಾಕೆ ಯಾರು ಸಡನ್ನಾಗಿ ಬಂದು ಮಾಡಿದ್ರೆ? ಇಲ್ಲ ಮಾಡಿಲ್ಲ. ಅಣ್ಣಾರಿಗೆ ಥ್ಯಾಂಕ್ಸ್ ಎಲ್ಲ. ಮತ್ತೆ ಥ್ಯಾಂಕ್ಸ್ ಅಣ್ಣ. ಮತ್ತೇನಿಲ್ಲ, ಯಾರಾದರೂ ಹೊಸದಾಗಿ ಇವರ ಒಂದು ವಿಡಿಯೋ ನೋಡ್ತೀರಂದ್ರೆ ಇವರ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೊಸದಾಗಿ ಒಂದು ಜರ್ನಿ ಸ್ಟಾರ್ಟ್ ಮಾಡಬೇಕಿದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡಿರಿ. ಅಂದ್ರೆ ಅವ್ರ ಕಂಟೆಂಟ್ ನೋಡಿ ಇಷ್ಟ ಆಯಿತು ಅಂದ್ರೆ ಅವರಿಗೆ ಸಬ್ಸ್ಕ್ರೈಬ್ನು ಮಾಡಿರಿ, ಸಪೋರ್ಟ್ನು ಮಾಡಿರಿ. ಇದೇ ಹೊಸ ವಿಡಿಯೋ ತೊಗೊಂಬರ್ತಿರ್ತಾರೆ. ಒಂದು ಮಂತ್ ಆಯಿತು ಅವ್ರನ್ನ ಕಾಲ್ ಮಾಡಿದ್ರು ಮೀಟ್ ಆಗಕ್ಕೆ ಆಗ್ತಿದ್ದಿಲ್ಲ. ಯಾಕಂದ್ರೆ ನನ್ನ ಒಂದು ಜರ್ನಿ, ನನ್ನ ಒಂದು ಯೂಟ್ಯೂಬ್ ಆಗ್ತಿದ್ದಿಲ್ಲ. ಬಟ್ ಯಾವುದೋ ಒಂದು ಕಾರಣಕ್ಕೆ ಇವತ್ತು ಮೀಟ್ ಆಗಿದ್ವಿ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಎಲ್ಲ ಅವ್ರಿಗೆ ನನಗೆ ಎಷ್ಟು ಗೊತ್ತಿತ್ತು ಅಷ್ಟೇ ಎಲ್ಲನೂ ಹೇಳಿರ. ನನಗೆ ಎಲ್ಲನೂ ಗೊತ್ತಿಲ್ಲ, ನನಗೆ ಎಷ್ಟು ಗೊತ್ತಿತ್ತು ಅಷ್ಟೆಲ್ಲ ಹೇಳ್ಕೊಟ್ಟದ್ದು ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ. ಯಾಕಂದ್ರೆ ಈ ರೀಸೆಂಟ್ ಸ್ಟಾರ್ಟ್ ಮಾಡಿದಾರಲ್ಲ, ಕನ್ಫ್ಯೂಸ್ ಆಗ್ತದೆ ಅವ್ರಿಗೆ ಎಷ್ಟು ಬೇಸಿಕ್ ಬೇಕಲ್ಲ ಅಷ್ಟೆಲ್ಲ ಹೇಳಿದ್ದೀನಿ. ನೋಡೋಣ ಮತ್ತೆ ಯಾವಾಗಾದ್ರೂ ಮೀಟ್ ಆದಾಗ ಮತ್ತೆ ಇನ್ನೊಂದು ಸ್ವಲ್ಪ ಹೇಳ್ಕೊಡ್ತೀನಿ. ಓಕೆ, ಅಷ್ಟ ನಿಮ್ಮೊಂದು ಜರ್ನಿ ಸುಖಕರವಾಗಿರುತ್ತೆ. ಥ್ಯಾಂಕ್ಸ್ ಅಣ್ಣ. ಅಂದ್ರೆ ಈಗ ಜಸ್ಟ್ ನಾವು ಊಟದ ಮಾಡ್ಕೊಂಡು ಬಂದ್ವಿ. ಅಂದ್ರೆ ಫುಲ್ಲು ಮಳೆ. ಬ್ರದರ್ ಅವರು ಹೊಕ್ಕಿನ ನಾತಾರ, ಲೇಟ್ ಆಕೈತಿತ್ತ, ಟೈಮ್ ಆಕೈತಿತ್ತ ನಾತಾರ. ಅದ್ರ ಸಂಬಂಧ ಅಲ್ರಿ ನಮ್ಗೆ ಇಷ್ಟೊತ್ತವರೆಗೂ ಬಂದು ಎಲ್ಲಾನು ಹೇಳ್ಕೊಟ್ಟು 2 and 3 hours ಆಯ್ತು ರೀ ಬಂದು. ನಮ್ಮ ಜೊತೆ ಇಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ನಮ್ಗೆ ಭಾಳ ಖುಷಿ ಅನ್ಸತೈತಿ. ಯಾರು ಬಂದು ನಿಮ್ಗೆ ಹೆಲ್ಪ್ ಮಾಡಿರಲಿಲ್ಲ. ಸ್ವಲ್ಪ ಹಿಂಗೆ ಕೈ ಮಾಡಿದ್ರೆ ತಿಳ್ಕೊರಿ ಪೂರ್ತಿ ಎಲ್ಲ ಕಾಣಿಸ್ತದ. ಸ್ವಲ್ಪ ಹಿಂಗೆ ಕೈ ಮಾಡಿದ್ರೆ ತಿಳ್ಕೊರಿ ಈ ಸೈಡ್ ಕಾಣಿಸ್ತದ, ಈ ಸೈಡ್ ಸ್ವಲ್ಪ ಇದು ಮಾಡಿದ್ರೆ ತಿಳ್ಕೊರಿ ಈ ಸೈಡ್ ಕಾಣಿಸ್ತದ, ಎಲ್ಲ ಸೈಡ್ ಕಾಣಿಸ್ತದ. ಟ್ರೈ ಮಾಡಿ. ನಾವು ಇವತ್ತು ಬಾಗಲಕೋಟೆಯಿಂದ ಬಿಜಾಪುರಕ್ಕೆ ಬಂದಿದ್ದೀವಿ. ಎಲ್ಲಂತಂದ್ರೆ ಪಾಟೀಲ್ ಪ್ಲಾನೆಟ್ಸಿಗೆ ಬಂದಿದ್ದೀವಿ. ಬಂದು ಆಕಾಶ್ ಬ್ರದರ್ ಅವ್ರನ್ನ ಭೇಟಿ ಆಗಿದ್ದೀವಿ. ಅವ್ರು ನಮಗೆ ಯಾವ ಥರ ಹೆಲ್ಪ್ ಮಾಡಿದಂದ್ರೆ ಕ್ಯಾಮ್ರಾ ಯಾವ ಥರ ರೊಟೇಷನ್ ಮಾಡಬೇಕು, ಯಾವ ಥರ ಎಡಿಟಿಂಗ್ ಮಾಡಬೇಕು, ಯಾವ ಥರ ತಮ್ಮೇಲ್ ಮಾಡ್ಕೋಬೇಕು ಎಲ್ಲನೂ ನಮಗೆ ಕ್ಲಿಯರಾಗಿ ಹೇಳ್ಕೊಟ್ರೆ. ಇಷ್ಟು ಚಲೋ ಅಂತೂ ಯಾರೂ ಹೇಳ್ಕೊಟ್ಟಿದ್ದಿಲ್ಲ ನಮಗೆ. ಭಾಳ ಅಂದ್ರೆ ಭಾಳ ಸಪೋರ್ಟಿವ್ ಮಾಡಿ ನಿಂತಾರೆ. ನಮ್ಮ ಹೆಲ್ಪಿಗೆ ಭಾಳ ನಿಂತಾರೆ. ಅವ್ರಿಗೆ ನಾವು ಭಾಳ ಥ್ಯಾಂಕ್ಸ್ ಹೇಳ್ತೀವಿ. ಇಲ್ಲಿ ಅವ್ರನ್ನೂ ತೋರಿಸ್ತೀನಿ ನೋಡಿರಿ ನಿಮಗೆ. ಇಲ್ಲಿದ್ದಾರೆ ನೋಡ್ರಿ, ಭಾಳ ಹೆಲ್ಪ್ ಮಾಡಿದ್ರಿ. ಕರೆದ ತಕ್ಷಣ ಬಂದರು. ಇಷ್ಟು ನ್ಯಾಚುರಲ್ ಆಗಿ ಯಾರು ನಮಗೆ ಹೇಳ್ಕೊಟ್ಟಿದ್ದಿಲ್ಲ. ನಿಮಗೆ ಹೆಲ್ಪ್ ಮಾಡಿದ್ರೆ ಮತ್ತೆ ಹೆಲ್ಪ್ ಮಾಡಿದ್ರಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಭಾಳ ಹೆಲ್ಪ್ ಮಾಡಿದ್ರಿ ನಮಗೆ. ಇನ್ನಾದರೂ ನನಗೆ ಗೊತ್ತಾದಷ್ಟು ಮತ್ತು ನಮ್ಮ ಮನೆಯವ್ರಿಗೆ ಗೊತ್ತಾಗಕತ್ತಿಲ್ಲ. ಅವರು ಇನ್ನೂ ಗೊತ್ತಾಡತ್ತಾರೆ ಹೆಂಗೆ ಮಾಡಬೇಕು ಹೆಂಗಿಲ್ಲ ಅಂತೇಳಿ. ಫಸ್ಟ್ ಟೈಮ್ ಹೇಳ್ಕೊಟ್ಟಿರ್ತೀವಲ್ಲ ಕ್ಯಾಮ್ರಾ ಹೆಂಗೆ ಹಿಡಿಯೋದು ಒಂದು ಗೊತ್ತಾಗ್ತಿರಲ್ಲ, ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗತ್ತಿರ್ತದ. ಬಟ್ ಮೇಡಮ್ ಅವ್ರು ಭಾಳ ಜಲ್ದಿ ಹಿಡ್ಕೊಂಡ್ಬಿಟ್ರು. ಒಂದೇ ಕ್ಷಣ ಕ್ಯಾಮ್ರಾ ಹೆಂಗೆ ಹೇಳಿಲ್ಲ ಹಂಗೆ ಹಿಡ್ಕೊಂಡಾರ. ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಅನ್ನೋ ನನಗೆ ಇದು ಎಡಿಟಿಂಗ್ ಅದು ಇದಂದ್ರೆ, ಅದಕ್ಕೋಸ್ಕರ ಲಾಗ್ಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬಂತು ಜಾಸ್ತಿ ನನಗೆ ಇದ್ರೊಳಗೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇಷ್ಟೆಲ್ಲ ನಮ್ಗೆ ಕೋಪ್ರೇಟ್ ಮಾಡಿದ್ದಕ್ಕೆ, ಇಷ್ಟೆಲ್ಲ ನಮಗೆ ಟೈಮ್ ಕೊಟ್ಟಿದ್ದಕ್ಕೆ. ಯಾರು ಇಷ್ಟು ಕೋಪ್ರೇಟ್ ಮಾಡಿ ಹೇಳಂಗಿಲ್ಲ ನಮಗೆ ಈ ಥರ ಮಾಡಿರಿ ಅಂತೇಳಿ. ಎಷ್ಟು 3-4 ತಾಸು ಆಯ್ತವ್ರು ನಮ್ಮ ಜೊತೆ ಇದ್ದ ಅಂದರೂ ನಮಗೆ ಬೇಸರ ಮಾಡ್ಕೊಲಾರ್ದನ್ನ ಹೇಳ್ಕೊಟ್ಟಾರ. ಭಾಳ ಖುಷಿ ಅನ್ನಿಸ್ತು ನನಗಾದ್ರು. ಇಲ್ಲಿ ಬಂದದಕ್ಕೂ ಸಾರ್ಥಕ ಆಯ್ತು ಅನ್ಸಾಗ್ತೈತಿ ಇವತ್ತು ನನಗೆ. ನೀವು ಬಾಗಲಕೋಟದಿಂದ ಇಲ್ಲಿಗೆ ಬಂದಿರತ್ತಂದ್ರೆ ನಿಮಗೋಸ್ಕರ ನಾವು ಒಂದು 3-4 hours ಟೈಮ್ ಕೊಡೋಕ್ಕಾಗಲ್ಲ ಏನ್ರಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಮತ್ತು ಇದೇ ರೀತಿಯಾಗಿ ನಾವು ಮುಂದಿನ ವಿಡಿಯೋದೊಳಗೆ ಸಿಗ್ತೀವಿ. ಥ್ಯಾಂಕ್ ಯು, ಬಾಯ್. ನಿಮ್ಮ ಮುಖ ತೋರಿಸೋದು ಮತ್ತೆ ಇಬ್ಬರು ಸೈಡ್ ಇರ್ತಿರಲ್ಲ, ಹಿಂಗೆ ಬಂದ್ಬಿಡಿ ತಿರುಗಿ ಹಂಗೆ. ಓಕೆ ಡನ್, ಮಾತಾಡೋದು. ಥ್ಯಾಂಕ್ ಯು, ಬಾಯ್ ಅಂತ ಹೇಳಿ. ಇದೇ ರೀತಿಯಾಗಿ ಮತ್ತು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ. ಇವಾಗ ಅಷ್ಟರು ಕೂಡಿಸಿ ಇದಕ್ಕೆ ಹೊಂಟಿದ್ದೀವಿ ನಾವು. ಬಿಜಾಪುರದಿಂದ ಬಾಗಲಕೋಟೆಗೆ ಹೋಗ್ಬೇಕಲ್ಲ.
ಬಿಜಾಪುರದಿಂದ ಬಾಗಲಕೋಟೆಗೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ಬ್ರದರ್ನ ಬಿಡ್ತೀನಂತ ಹೇಳಿದ್ರು. ಪಾಪ ಇಷ್ಟೆಲ್ಲ ನಮಗೆ ಟೈಮ್ ಕೊಟ್ಟೆ ವಾಪಸ್ ಡ್ರಾಪ್ ಮಾಡ್ತೀನಿ ಅನ್ನೋದು ಅವ್ರ ದೊಡ್ಡ ಗುಣ. ನಮಗಂತೂ ಭಾಳ ಖುಷಿ ಅನ್ನಿಸ್ತೆ ಅವ್ರದ್ದು ಇವತ್ತು ಭೇಟಿ ಮಾಡಿದ್ದಕ್ಕೆ. ಇದೇ ಥರ ಎಲ್ಲರೂ ನಮಗೆ ಸಪೋರ್ಟ್ ಮಾಡ ಇನ್ನೂ ಚಲೋ ಅನ್ನಿಸ್ತೈತ್ರಿ. ಈಗ ನೋಡಿ ನಾ ಕೈ ಹೆಂಗೆ ತಿನ್ನಿಸ್ತೀಗ ಮುಂದೀಗ ಓಕೆ ಸೇಮ್ ಇಷ್ಟು ಸಿಂಪಲ್ ಬರಬೇಕಿರಲ್ಲ. ಬಾಯ್ ಬಾಯ್ ಮತ್ತೆ ಮಾತಾಡ್ತಿದ್ರೆ ನೀಟಾಗಂದ್ರಿ. ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್. ಹೋಗಿ ಬರ್ರಿ, ಒಳ್ಳೇದಾಗಲಿ. ಮಾತಾಗೆ ಜಗ್ಗಿನು ಡೈಲಿ ಒಂದು ಏನೋ ಒಂದು ಹಾಕಿ ಒಟ್ಟು ಡೈಲಿ ಒಂದು ಏನೋ ಒಂದು ಹಾಕಿ ಒಟ್ಟು ಯಾವುದೇ ಒಂದು ಇರಲಿ. ಯೂಟ್ಯೂಬ್ದಾಗ ಫಸ್ಟಿಗೆ ಸಬ್ಸ್ಕ್ರೈಬರ್ಸ್ ಆಗಲ್ಲ, ವ್ಯೂಸ್ ಬರಲ್ಲ, ತಿಳಿ ಗೊತ್ತೋಗ್ಬೋದು. ಸುಮ್ಮನೆ ಒಂದು 3 ವಿಡಿಯೋಸ್ ಹಾಕ್ತೀವಿ. ಲಾಂಗ್ ವಿಡಿಯೋ 3 ಇಡ್ಬೇಕು, ಒಂದು 20 ನಿಮಿಷ 3 ವಿಡಿಯೋ ಹಾಕಿದ್ರೆ ಬರ್ತೀರಿ. ಥ್ಯಾಂಕ್ ಯು ಓಕೆ, ಒಳ್ಳೇದಾಗಿ. ಇಲ್ಲಿ ಜಾಸ್ತಿ ಆಟೋ ಇದ್ರಿ ಜಾಸ್ತಿ ಇದಕ್ಕೆ ಹೋಗಲ್ಲ. ಫೋನ್ ಮಾಡಿ 3 ಬಂದ ಪೊಲೀಸ್ ಹಿಡಿತಾರೆ. ಓಕೆ ಓಕೆ ಥ್ಯಾಂಕ್ ಯು. ನಮ್ಮ ಬಿಜಾಪುರ ಗಾಂಧಿ ಚೌಕ್ ಇದು ನೋಡ್ರಿ. ನಮ್ಮ ಬಿಜಾಪುರ ಫುಲ್ ಜಗ್ ಮಳೆ ಬರತ್ತದ. ಇಲ್ಲಿ ಮುಂದೆ ಶಾಸ್ತ್ರಿ ಮಾರ್ಕೆಟ್ ಅದ, ಇಲ್ಲಿ ನಿಯರೆಸ್ಟ್. ಎಷ್ಟು ರೇಟ್ ಸರ್? 10 ಮಳಿನ ಮಳಿ ಎಲ್ಲ ಕಡೆನೂ. ಸ್ಟೇಷನ್ ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲ, ರೈಲ್ವೆ ಸ್ಟೇಷನ್. ರೈಲ್ವೆ ಸ್ಟೇಷನ್ ಹೆಂಗೈತಿ ನೋಡೋಣ ಬಿಜಾಪುರದೊಳಗೆ. ನಮ್ಮ ಬಾಗಲಕೋಟೆ ಒಳಗೆ ಭಾಳ ಚಂದ ಇಂಪ್ರೂವ್ ಮಾಡ್ಯಾರ. ಇಲ್ಲಿ ಹೆಂಗೈತಿ ನಮ್ಗೆ ತೋರಿಸ್ತೀನಿ ಬರೀ ನಿಮ್ಗೆ. ಬಸ್ಸು ಬರ್ತಾವ ವಿತ್ ಈ ಕಡೆ ಆಟೋನೇ ಇರ್ತಾವ. ಆಟೋದವ್ರು ಎಲ್ಲಿ ಕರ್ಕೊಂಡು ಹೋಗ್ತೀನಂತಾರ, ಎಲ್ಲಿ ಹೋಗ್ತೀನಂತೀರ ಅಲ್ಲಿ ಕರ್ಕೊಂಡು ಹೋಗ್ತಾರ. ಬಸ್ ಒಂದು ನಿಮಿಷನ. ನಮ್ಮ ಬಿಜಾಪುರದೊಳಗೆ ಈ ಥರ ಐತೆ ನೋಡ್ರಿ ರೈಲ್ವೆ ಸ್ಟೇಷನ್. ಇಲ್ಲಿ ಎಲ್ಲ ಥರ ಬೈಕ್ನು ಇಲ್ಲೆಲ್ಲ ಪಾರ್ಕಿಂಗ್ ಮಾಡೋಕ್ಕೆ ಸೌಲಭ್ಯ ಐತ್ರಿ. ಮತ್ತು ಇಲ್ಲೆಲ್ಲ ಆಟೋದವರು ಇರ್ತಾರೆ. ನೀವು ಎಲ್ಲಿಗೆ ಹೋಗ್ತೀನಿ ಅಂತೀರ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಪ್ಯಾಸೆಂಜರ್ಸ್ಗಳಿಗೆ ಎಲ್ಲ ಥರನೂ ಹೆಲ್ಪ್ ಐತಿ ಇಲ್ಲಿ. ಬರೀ ಒಳಗೆ ಕರ್ಕೊಂಡು ಹೋಗ್ತೀನಿ, ಹೆಂಗೈತೆ ತೋರಿಸ್ತೀನಿ. ನಮ್ಮ ಏನು ಬಗ್ಗಿರ ನಮ್ಮ ಅರುಣಾರ ಕೈಯಾಗ ನನ್ನ ಬ್ಯಾಗ್ ಹಿಡ್ಕೊಂಡು ಹೊಂಟಾರ. ನಂಗಂತ್ರ ಖುಷಿ ಅನ್ನಿಸ್ತೈತಿ. ಅದಕ್ಕೆ ದಿನ ಒಂದೊಂದು ಬ್ಯಾಗ್ ತೊಗೋಬೇಕು ಅನ್ನಿಸ್ತೈತಿ ಅವ್ರ ಕೈಯಾಗ ಕೊಡಾಕ. ಇಷ್ಟು ಜನ ಅದಾರ ಇಲ್ಲಿ. ಎಲ್ಲರೂ ಟ್ರೈನಿಗೆ ಬೇಕು ಮಾಡತ್ತಾರ. ಒಂದು ಯಾವುದೋ ಟ್ರೈನ್ ಬಂದೈತಿ ಈಗ ಆಲ್ರೆಡಿ, ಎಕ್ಸ್ಪ್ರೆಸ್ ಯಾವ್ದು ಅನ್ನೋದು ಗೊತ್ತಿಲ್ಲ. ಟಿಕೆಟ್ ಮಾಡ್ಸಕ್ಕೆ ಹೊಂಟಾರಿ ಇವ್ರ. ಹಾಂ 6 ಗಂಟೆಗೆ ಐತಿ. ಓ ಎಷ್ಟು ಗಂಟೆ ರೀಚ್ ಆಗ್ತದಂದ್ರಿ? ನಮ್ಮ ಲಿಯಾ ಅಂತೂ ಫುಲ್ಲು ಇವತ್ತೆಲ್ಲದ್ರಾಗೂ ಅಡ್ಡಾಡಿ, ಆಟೋದೊಳಗೆ ತಿರ್ಗಾಡಿಳ, ಬೈಕ್ಗಳೊಳಗೆ ತಿರ್ಗಾಡಿಳ, ಇದು ರೈಲ್ವೆ ಸ್ಟೇಷನ್ ಒಳಗೆ ತಿರ್ಗಾಡಿಳ, ರೈಲ್ವೆದೊಳಗೆ ತಿರ್ಗಾಡಿಳ. ಹವಾ ಐತಿ ನಮ್ಮ ಲಿಯಾಂದ. ನೋಡ್ರಿ ಇಷ್ಟು ಜನ ವೇಟ್ ಮಾಡತ್ತಾರ ಇಲ್ಲಿ. ಎಲ್ಲನೂ ಈ ಪಾಪುಗಳರ ಇಲ್ಲಿ ಆಟ ಆಡತ್ತಾರ. ನಮಗೂ ತಿಳಿಲಾರ್ದ ವಯಸ್ಸಿನ ನಾವು ಹಿಂಗೆ ಮಾಡ್ತಿದ್ವಲ್ರಿ. ಇದೆಲ್ಲ ನೆನಪಿಸ್ಕೊಂಡು ನಮಗೂ ಭಾಳ ಖುಷಿ ಅನ್ನಿಸ್ತೈತಿ. ಕೇಳ್ರಿ, ಇದ ನೋಡ್ರಿ ಬಿಜಾಪುರ ರೈಲ್ವೆ ಸ್ಟೇಷನ್ನ. ಇಲ್ಲಿ ಎಲ್ಲ ಥರನೂ ಸೌಲಭ್ಯ ಐತ್ರಿ. ಎಲ್ಲ ಫೆಸಿಲಿಟಿನೂ ಐತಿ. ಎಲ್ಲ ಪ್ಯಾಸೆಂಜರ್ಗೂ ಅನುಕೂಲ ಆಗೋ ರೀತಿ ಒಳಗೆ ಐತ್ರಿ. ಬೇಕಂದ್ರೆ ಮೇಲೆ ರೂಮ್ಗಳನ್ನೂ ಅದಾವ್ರಿ ಸ್ಟೇ ಮಾಡೋರಿಗೆ. ಇದು ಫಸ್ಟ್ನೇ ಪ್ಲಾಟ್ಫಾರ್ಮ್ ರೀ. ಆ ಕಡೆ ಸೆಕೆಂಡ್ ಐತ್ರಿ, ಆ ಕಡೆ ಇನ್ನೊಂದು ಥರ್ಡ್ ಐತ್ರಿ. ನಾವು ಇವತ್ತು ಬಿಜಾಪುರಕ್ಕೆ ಯಾಕೆ ಬಂದಿದ್ವಿ ಅಂತಂದ್ರೆ ಪಾಟೀಲ್ ಪ್ಲ್ಯಾಂಟ್ ಹೆಂಗೈತಿ ಅಂತ ನೋಡ್ಕೊಂಬರೋಣ ಬಾ ಅಂತ ಕರ್ಕೊಂಡು ಹೋಗಿದ್ದೆ. ಅದನ್ನು ನೋಡುವಾಗ ನಮಗೆ ಆಕಾಶ್ ಬ್ರದರ್ ಭೇಟಿ ಆದರೆ ಅವ್ರದ್ದು ಚಾನಲ್ದು ಎಲ್ಲನೂ ನೋಡಿದ್ದೀವಿ. ಅವ್ರ ಚಾನಲ್ ಅದ್ರೊಳಗೆ ಎಲ್ಲರೂ ಸಬ್ಸ್ಕ್ರೈಬ್ ಎಲ್ಲ ಚಲೋ ಅದಾರ. ನಮಗೂ ಹೆಂಗೆ ಮಾಡ್ಬೇಕು ನೋಡ್ರಿ ಹೇಳ್ಕೊಡೋಣ ಅಂತ ನಾನು ಎಲ್ಲ ರೀತಿಯೂ ಸಪೋರ್ಟ್ ಮಾಡಿದ್ರು ನಮಗೆ. ಅದೇ ರೀತಿ ಒಳಗೂ ನಾವು ಇನ್ಮೇಲೆ ಇಂಪ್ರೂವ್ ಆಗ್ಬೇಕಂತ ಅಂದ್ಕೊಂಡೀವಿ. ಥ್ಯಾಂಕ್ಸ್ ಅಣ್ಣ ಒಂದು ಸೆಕೆಂಡ್ ನಿನಗೆ. ಇಷ್ಟು ಹೆಲ್ಪ್ ಮಾಡಿದ್ರು ನಮ್ಗೆ ಯಾರು ಹಿಂಗೆ ಯಾರ್ದಾದ್ರು ಹೆಲ್ಪ್ ಮಾಡಿದ್ದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇದೇ ರೀತಿ ಒಳಗೆ ನಮ್ಮದು ಎಲ್ಲನೂ ಇಂಪ್ರೂವ್ ಮಾಡ್ಕೊತಾ ಹೋಗ್ತೀವಿ. ನಮ್ಮದು ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಆಲ್ ಆಫ್ ಯು ವಾಚಿಂಗ್. ಬಾಯ್.